ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ಬೆಳಗಾವಿಯಲ್ಲಿ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಚನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ಉದ್ದೇಶಪೂರ್ವಕವಾಗಿ ಜನಿವಾರ ತೆಗೆಸಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಇದು ಸನಾತನ ಹಿಂದೂ ಧರ್ಮಕ್ಕೆ ಮಾಡಿದ ಅಪಮಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಮತ್ತೊಮ್ಮೆ ಅಪಮಾನ ಆಗದಂತೆ ಎಚ್ಚರ ವಹಿಸಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಶಾಸಕ ಅಭಯ ಪಾಟೀಲ್ ಕೂಡ ಭಾಗಿಯಾಗಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಜನಿವಾರವನ್ನ ತೆಗೆಸಲಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡೋದ್ರ ಜೊತೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಸನಾತನ ಹಿಂದೂ ಧರ್ಮಕ್ಕೆ ಮಾಡಿದಂಥ ಅಪಮಾನ ಆಗಿದೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಯಾರು ಈ ಥರ ಮಾಡಿದ್ರು ಅವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅನ್ನುವಂಥ ಆಗ್ರಹ ಆಗೋದ್ರ ಜೊತೆಗೆ ಇನ್ನೊಮ್ಮೆ ಈ ಥರ ಅಪಮಾನ ಆಗದಂತೆ ನೋಡ್ಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಜನವಾರ ಉಳಿಸಿ, ಜನವಾರ ಉಳಿಸಿ. ಬ್ರಹ್ಮತೇಜೋ ಬ್ರಹ್ಮತೇಜೋ ಸನಾತನ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಜನಿವಾರ ಅಪಮಾನ ಮಾಡಿದವ್ರಿಗೆ ಸುಖಿನೋ ಭವಂತು ಅನ್ನುವಂತಹದ್ದು ನಮ್ಮ ಬ್ರಾಹ್ಮಣರ ಧ್ಯೇಯವಾಕ್ಯವಾಗಿದೆ. ಇಂತಹ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಜನಿವಾರವನ್ನು ಧರಿಸಿ ಜಗದೋದ್ಧಾರಕ್ಕೆ ನಿಂತಹ ನಮ್ಮ ಬ್ರಾಹ್ಮಣರು ಯಾರಿಗೂ ಯಾವುದೇ ರೀತಿಯಿಂದ ಯಾವುದೇ ತೊಂದರೆಯನ್ನು ಮಾಡದಂತಹ ಒಂದು ಸಮಾಜಕ್ಕೆ ಈ ಒಂದು ಘಟನೆಯಿಂದ ಬಹಳ ದುಃಖವಾಗಿದೆ. ನಾವು ಈ ಘಟನೆ ಅಂದರೆ ಜನಿವಾರಕ್ಕೆ ಕೈ ಹಾಕಿ ಅದನ್ನು ಕಟ್ ಮಾಡಿಸಿ ಆ ವಿದ್ಯಾರ್ಥಿಗೆ ಅಪಮಾನ ಮಾಡಿ ಅವನಿಗೆ ಪರೀಕ್ಷೆ ಕೂಡಲು ಅವಕಾಶ ಕೊಡದಂತೆ ಮಾಡಿದಂತಹ ಒಂದು ಏನು ಘಟನೆ ಇದೆ, ಇದನ್ನು ನಾವು ನಿಷೇಧಿಸ್ತೇವೆ. ಈ ನಿಷೇಧವು ಪೂರ್ಣವಾಗಿ ನಮ್ಮ ಬ್ರಾಹ್ಮಣ ಸಮಾಜದಿಂದ ಆಗ್ತಾ ಇದೆ. ಯಾರು ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅದರಲ್ಲಿರುವಂತಹ ಬ್ರಹ್ಮಗಂಟಿನ ಅಗ್ನಿಯಿಂದ ಅವರೆಲ್ಲರೂ ದಗ್ಧರಾಗ್ತಾರೆ ಅಂತಕೊಂಡು ಹೇಳಲು ಇಚ್ಛಿಸ್ತೇನೆ ನಾನು. ಆದ್ದರಿಂದ ಇನ್ಮೇಲಿಂದಾದರೂ ಎಲ್ಲರೂ ಕಾಳಜಿ ವಹಿಸಬೇಕು. ಸರ್ಕಾರ ಇಂಥ ಘಟನೆ ಆಗದಿರುವಂತೆ ನೋಡಿಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹವಿದೆ. ಪ್ರಶ್ನೆ ಈಗ ಯಾಕಂದ್ರೆ ಬ್ರಾಹ್ಮಣ ವಿರೋಧಿ ಅಂತ ಆದಂತಹ ಸರ್ಕಾರವೇ ಇಲ್ಲಿದೆ. ಆದ್ದರಿಂದಲೇ ಬುದ್ಧಾಪೂರ್ವಕವಾಗಿ ಬ್ರಾಹ್ಮಣರನ್ನು ರೇಗಿಸುವುದರ ಸಲುವಾಗಿ ಮಾಡಿದಂತಹ ಘಟನೆ ಇದು ಅಂತ ನಮ್ಮ ಅಭಿಪ್ರಾಯವಿದೆ. ಮತ್ತು ಅಲ್ಲಲ್ಲ, ರಿಸರ್ವೇಶನ್ ಬೇಕಾಗಿಲ್ಲ, ನಮಗೆ ರಿಸರ್ವೇಶನ್ ಬೇಕಾಗಿಲ್ಲ. ಆ ವಿಷಯ ಬೇಡ. ನಮಗೆ ಬುದ್ಧತೆ ನಾವು ಮುಂದೆ ಬರ್ತೇವೆ. ಆದ್ರೆ ಈ ರೀತಿಯಲ್ಲಿ ಮಾಡಿದ್ದು ನಮ್ಮ ವಿರುದ್ಧ ಮಾಡಿದಂತಹ ಷಡ್ಯಂತ್ರವನ್ನು ನಾವು ಖಂಡಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಹೋದಂಥ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೆಂಬಲಕ್ಕಿಂತ ಹೆಚ್ಚಿನ ಪ್ರಶ್ನೆ ಇದೆ. ಒಂದು ವಿದ್ಯಾರ್ಥಿಗಳಿಗೆ ಆಯಾ ಧಾರ್ಮಿಕ ಭಾವನೆಗಳನ್ನ ಅನುಗುಣವಾಗಿ ಆಚಾರ ವಿಚಾರಗಳು ಇರ್ತಾವೆ. ನೀವು ಆ ಸಮಾಜ ವಿದ್ಯಾರ್ಥಿಗಳನ್ನ ಜನಿವಾರ ತೆಗೆಸುವಂಥದ್ದು ಅಷ್ಟೇ ಅಲ್ಲ, ಅದನ್ನು ಕತ್ತರಿಸುವಂಥದ್ದು ಎಷ್ಟು ಧೈರ್ಯ ಇರ್ಬೋದು ನೋಡ್ರಿ. ಇವ್ರ ಕೈ ಕತ್ತರಿಸಿರ ಈ ಬೆಳಗ್ಗೆ ಹೇಳಿಕೆ ಅವ್ರ ಕೈ ಕತ್ತರಿಸ್ತೇವೆ ಅಂತಂದ್ರೆ ಬದವಾ ಹೊಡೆದಿತ್ತು, ಬೇರೆ ಆಗಿದ್ರೆ ಅವ್ರ ಕೈ ಕತ್ತರಿಸ್ತಂತೇಳಿ. ಆದರೆ ಸಮಾಜ ಶಾಂತ ರೀತಿಯಿಂದ ಇವತ್ತು ಪ್ರತಿಭಟನೆ ಮಾಡಾಗ್ತದೆ. ಬರೀ ಈ ಸಮಾಜದ ಇಡೀ ಹಿಂದೂ ಸಮಾಜ ಒಂದಲ್ಲ. ಅದಕ್ಕೆ ನಾನು ಇದನ್ನು ಖಂಡಿಸ್ತೀನಿ. ಸರ್ಕಾರ ಗಂಭೀರವಾಗಿತ್ತಂತಂದ್ರೆ ಆ ಮಾಡಿದಂತಹ ಯಾರ್ಯಾರು ಅಧಿಕಾರಿಗಳು ಅದಾರೋ ಅಥವಾ ಶಿಕ್ಷಕರು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಅಂದಾಗ ಸರ್ಕಾರ ಒಂದು ಸಲ ಗಂಭೀರ ಇರ್ತೈತೆ ಅಂತ ಅನಿಸ್ತದೆ. ಆದರೆ ಅದನ್ನು ಮಾಡಲಿಲ್ಲ ಅಂದರೆ ಸರ್ಕಾರ ಇದ್ರ ಹಿಂದದ ಸರ್ಕಾರ ಈ ರೀತಿ ಜಾತಿ ಒಳಗೆ ವೆಮಿನೇಷನ್ ಬಿಚ್ಚಾಗ್ತದೆ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಈ ಸರ್ಕಾರ ಗಂಭೀರ ಇದ್ರೆ ಈ ರೀತಿ ಇಷ್ಟು ವರ್ಷದಿಂದ ಎಕ್ಸಾಮ್ಗಳು ನಡೆದಾವ, ಯಾವಾಗ ಆಗಿದ್ದದ, ಈಗ ಹೇಗಾಗ್ತದ, ಇದ್ರ ಹಿಂದೆ ಏನಾದರೂ ಕುಮ್ಮಕ್ಕಿರ್ಬೋದು, ಅದಕ್ಕಾಗಿದ್ದದ. ಹೌದು, ಮತ್ತೆ ಅಧಿಕಾರಿಗಳು ಅಲ್ರಿ ನಿಮ್ಗೆ ಹಿಸಾಬ್ ಬಂದಾಗ ನೆನಪಾಗ್ತದ, ಈ ಜನಿವಾರ ನೆನಪಾಗೋದಿಲ್ಲ ನಿಮಗೆ. ಸರ್ಕಾರ ಗಂಭೀರ ಇತ್ತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಸಸ್ಪೆಂಡ್ ಮಾಡಿ ನಡೆಯೋದಿಲ್ಲ.
ಸದನ್ಯಾಗ ಪ್ರಸ್ತಾಪ ಮಾಡ್ತೇವೆ. ಇನ್ನೇ ಉಗ್ರ ಹೋರಾಟ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಇದ್ರ ಬಗ್ಗೆ ಚಿಂತನೆ ಮಾಡ್ತೇವೆ. ಹೋರಾಟ ಮಾಡುವಂತ ನಮ್ಮ ನಾಯಕರ ಗಮನಕ್ಕೆ ತಗೊಂಡು ಬೆಂಬಲಕ್ಕಿಂತ ಹೆಚ್ಚಿನ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿಯಲಾಗಿದೆ ಬ್ರಾಹ್ಮಣ ಸಮಾಜದಿಂದ. ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ಅಂತ? ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಏನು ವಿದ್ಯಾರ್ಥಿಗಳಿಂದ ಜಾನುವಾರನ್ನು ತೆಗೆಸಿ ಪರೀಕ್ಷೆಯನ್ನು ಬರೆಸುವಂತ ಕೆಲಸ ಏನಾಗಿದೆ ಅದನ್ನ ಖಂಡಿಸಿ ಇವತ್ತು ಬೆಳಗಾವಿಯಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಒಂದು ಬೃಹತ್ ಪ್ರತಿಭಟನೆ ನಡೆಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಪ್ರತಿಭಟನಾ ರ್ಯಾಲಿ ನಡೆಸಿ ಒಂದು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದು ಏನು ಜಾನುವಾರನ್ನು ತೆಗೆಸಿರ್ತಕ್ಕಂಥ ಘಟನೆ ಏನಿದೆ ಇದು ಸನಾತನ ಹಿಂದೂ ಸಂಸ್ಕೃತಿಗೆ ಮಾಡಿದಂತ ಅಪಮಾನ, ಜೊತೆಗೆ ಬ್ರಾಹ್ಮಣ ಸಮುದಾಯವನ್ನ ಒಂದು ಅಪಮಾನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಈ ರೀತಿಯ ಕೃತ್ಯಗಳು ಮಾಡಿದಂತರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಜೊತೆಗೆ ಏನು ಪ್ರಮುಖವಾಗಿ ಏನು ಬ್ರಾಹ್ಮಣ ಸಮುದಾಯ ಹಿಂದೂ ಸಂಪ್ರದಾಯ ಆಗಿರ್ಬೋದು, ಸನಾತನ ಸಂಸ್ಕೃತಿಯನ್ನ ಎತ್ತಿಡುವಂತ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಅವರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಲಾಗ್ತಾ ಇದೆ ಅನ್ನೋದು ಆಕ್ರೋಶ ಹೊರ ಹಾಕಿದ್ದಾರೆ. ಜೊತೆಗೆ ಈ ರೀತಿಯ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರ್ದು. ಜೊತೆಗೆ ಸರ್ಕಾರ ಈ ನಿಟ್ಟಿನಲ್ಲಿ ಏನಂದ್ರೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವಂತ ಕೆಲಸ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ ಬೀದರ್ ಆಗಿರ್ಬೋದು, ಹುಬ್ಬಳ್ಳಿ, ಧಾರವಾಡ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಏನು ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಈ ರೀತಿ ಘಟನೆಗಳಿದಾವೆ. ಈ ಘಟನೆಯನ್ನ ಖಂಡಿಸಿ ಈಗ ಬ್ರಾಹ್ಮಣ ಸಮುದಾಯ ಬೀದಿ ಹೋರಾಟ ಮಾಡ್ತಾ ಇದೆ. ಥ್ಯಾಂಕ್ ಯು ಶ್ರೀಧರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.